ಎಲ್ರಿಗೂ ನಮಸ್ಕಾರ. ಹೆಣ್ಮಕ್ಳಿಗೆ ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಮಾಡೋದು ಏನು ಅಂತ ಎಲ್ರಿಗೂ ಗೊಂದಲ ಇದ್ದೇ ಇರುತ್ತೆ. ರಾತ್ರಿ ಮಲಗುವಾಗ್ಲೂ ಏನು ತಿಂಡಿ ಮಾಡೋದು ಅಂತ ಅನ್ಕೋತೀವಿ. ಬೆಳಿಗ್ಗೆ ಎದ್ದಾಗ್ಲೂ ಅದನ್ನೇ ಯೋಚನೆ ಮಾಡ್ತಿರ್ತೀವಿ. ಈ ಥರ ದಿಢೀರಂತ 2 ಜಾತಿ ಲಂಚ್ ಬಾಕ್ಸ್ ಅಥವಾ ತಿಂಡಿಗೆ ಮಾಡುವಂತಹ ರೆಸಿಪಿನ ನಾನು ಹೇಳ್ಕೊಡ್ತೀನಿ. ಇವತ್ತು ತಿಂಡಿಗೆ ಮಾಡಬೇಕಾದ್ರೆ ಹಾಗೆ ರೆಕಾರ್ಡ್ ಮಾಡಿಕೊಂಡೆ. ಮೊದಲನೇ ರೆಸಿಪಿ ಶಾವಿಗೆ. ಶಾವಿಗೆ ಮಾಡೋದನ್ನು ತೋರಿಸ್ತೀನಿ. ಮೊದಲು 2 ಟೊಮೆಟೊ, 2 ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸನ್ನು ಹೆಚ್ಚಿಟ್ಕೊಂಡೆ. ಆಮೇಲೆ ಒಲೆ ಮೇಲೆ ಬಾಣಲಿನ ಇಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಸುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು. ನಂತರ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಸಾಸಿವೆಯನ್ನು ಸೇರಿಸ್ತಾಯಿದ್ದೀನಿ. ಎಲ್ಲನೂ ಈ ಥರ ಚಟಪಟ ಅಂತ ಹುರಿಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಇನ್ಸ್ಟೆಂಟಾಗಿ ಮಾಡೋದನ್ನು ತೋರಿಸ್ತೀನಿ ಅಷ್ಟೇ ನಾನು. ನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ. ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಈ ಥರ ಸೀಳ್ಕೊಂಡು ಹಾಕ್ಕೋಬೇಕು, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು. ಈ ಥರ ಇದ್ದರೆ ಕಾಣಿಸುತ್ತಲ್ವ, ಮಕ್ಕಳ ಬಾಯಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಉದ್ದುದ್ದಕ್ಕೆ ನಾನು ಸೀಳಿ ಹಾಕ್ತಾಯಿದ್ದೀನಿ ಅಷ್ಟೇ. ಈ ಥರ ಚೆನ್ನಾಗಿ ಹುರಿಬೇಕು. ಅದು ಚೆನ್ನಾಗಿ ಹುರಿದಿದೆ ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ಐಟಮ್ನ ಸೇರಿಸ್ಕೋಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಈ ಥರ ಅದು ಹುರಿದ ಮೇಲೆ ಅದಕ್ಕೆ ಕರಿಬೇವನ್ನು ಸೇರಿಸ್ತಾಯಿದ್ದೀನಿ. ಕರಿಬೇವು ಹಾಕಿದ ಮೇಲೂ ಕೂಡ ಅದು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಒಂದು 10 ಸೆಕೆಂಡ್ ಮಾಡಿದ್ರೆ ಸಾಕು. ನಂತರ ಹೆಚ್ಚಿರುವಂತಹ ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ಟೊಮೆಟೊನ ಸೇರಿಸ್ತಾಯಿದ್ದೀನಿ. ಟೊಮೆಟೊನೂ ಅಷ್ಟೇ, ಹುಳಿ ಕಮ್ಮಿ ಬೇಕಾದವರು ಕಮ್ಮಿ ಸೇರಿಸ್ಕೋಬೋದು. ನಂತರ ಸ್ವಲ್ಪ ಬಟಾಣಿನ ಸೇರಿಸ್ತಾಯಿದ್ದೀನಿ. ಹಸಿಯಾಗಿರೋ ಬಟಾಣಿ ಇದು. ಯಾವುದಿದೆಯೋ ಅದನ್ನು ಸೇರಿಸ್ಕೋಬೋದು. ಫ್ರೋಝನ್ ಆದರೆ ಡೈರೆಕ್ಟಾಗಿ ಈ ಥರ ಸೇರಿಸ್ಕೋಬೋದು, ಇಲ್ಲ ಅಂದರೆ ನೆನೆಸಿ ಬೇಯಿಸಿ ಸೇರಿಸ್ಕೋಬೇಕು. ನಂತರ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಡ್ತಾಯಿದ್ದೀನಿ. ಲೈಟಾಗಿ ಕಲರ್ ಬರಲಿ ಅಂತ ಸ್ವಲ್ಪ ಹಾಕಿದ್ದೀನಿ ನಾನು. ಅದರ ಜೊತೆ ಚಿಟಿಕೆ ಉಪ್ಪನ್ನು ಸೇರಿಸಿ ನಂತರ ಚೆನ್ನಾಗಿ ಈ ಥರ ಹುರ್ಕೋಬೇಕು. ಅದು ಎಣ್ಣೆಲಿನೇ ಫ್ರೈ ಆಗಬೇಕು. ಸ್ವಲ್ಪನೂ ಅದಕ್ಕೆ ನೀರು ಆ ಥರ ಏನೂ ಹಾಕೋಂಗಿಲ್ಲ. ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಈ ಥರ ಒಂದು ಅಗಲವಾದ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡೋದಕ್ಕೆ ಇಡಬೇಕು. ನಮ್ಮ ಕ್ವಾಂಟಿಟಿನ ನೋಡಿಕೊಂಡು ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಡಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ನಾನಿಲ್ಲಿ ಶಾವಿಗೆನ ತೊಗೊಂಡಿದ್ದೀನಿ. ಇದು ಅನಿಲ್ ಶಾವಿಗೆ, ಅಕ್ಕಿ ಶಾವಿಗೆ ತೊಗೊಂಡಿದ್ದೀನಿ ನಾನು. ನಂತರ ಈ ಥರ ಚೆನ್ನಾಗಿ ಕುದಿ ಬರ್ತಿದ್ದ ಹಾಗೆ ನಮ್ಮ ಶಾವಿಗೆನ ಅದಕ್ಕೆ ಸೇರಿಸ್ಕೋಬೇಕು. ಶಾವಿಗೆನ ಸೇರಿಸಿ ಜಾಸ್ತಿ ಹೊತ್ತು ಬಿಡೋ ಹಾಗಿಲ್ಲ. ಒಂದೇ 1 ನಿಮಿಷ, ಜಾಸ್ತಿ ಇಲ್ಲ, ಒಂದೇ 1 ನಿಮಿಷ ಆದಮೇಲೆ ಅದನ್ನು ಈ ಥರ ತಕ್ಕೋಬೇಕು. ಇದು ಉದುರುದ್ರಾಗಿರುತ್ತೆ, ಯಾಕಂದರೆ ನಾವು ಬೇಯಿಸ್ಬೇಕಾದ್ರೆ ಎಣ್ಣೆನ ಹಾಕಿದ್ದೀವಲ್ವ, ಉದುರುದ್ರಾಗಿರುತ್ತೆ. ಜಾಸ್ತಿ ಹೊತ್ತು ಬಿಟ್ಟರೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಒಂದೇ 1 ನಿಮಿಷ ಬಿಟ್ಟು ತಕ್ಕೊಂಬಿಡ್ಬೇಕು. ನಂತರ ತಣ್ಣಗಿರೋ ನೀರನ್ನು ಈ ಥರ ಸ್ಟೇನರ್ಗೆ ಹಾಕ್ಕೊಂಬಿಟ್ಟು ಅದ್ರ ಮೇಲಿಂದ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ ಎಷ್ಟು ಉದುರುದ್ರಾಗಿ ಬಂದಿದೆ ಅಂತ. ಈ ಥರ ಇರಬೇಕು ಶಾವಿಗೆ ಅಂದರೆ, ಮೆತ್ತಗೆ ಇರಬಾರ್ದು, ಚೆನ್ನಾಗಿರಲ್ಲ. ನಂತರ ಈ ಥರ ಗೊಜ್ಜು ಮಾಡ್ಕೊಂಡಿದ್ವಲ್ವ, ಇದಕ್ಕೆ ಶಾವಿಗೆನ ಸೇರಿಸ್ಕೊಂಬಿಡ್ಬೇಕು. ನಂತರ ಅದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ತಾಯಿದ್ದೀನಿ. ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ನಿಧಾನಕ್ಕೆ. ಪ್ರೆಸ್ ಮಾಡೋ ಹಾಗಿಲ್ಲ, ಪ್ರೆಸ್ ಮಾಡಿದ್ರೆ ಅದು ಕಟ್ಟಾಗ್ಬಿಡುತ್ತೆ, ಜಾಸ್ತಿ ಉದುರುದ್ರಾಗಿ ಇರಲ್ಲ. ಈ ಥರ ಮೇಲಿದ ಮೇಲೆ ನಿಧಾನಕ್ಕೆ ಕಲಿಸ್ಕೊಂಬಿಡ್ಬೇಕು. ನಂತರ ಇದಕ್ಕೆ ಹುಳಿಗಂತ ಅರ್ಧ ನಿಂಬೆಹಣ್ಣನ್ನು ಸೇರಿಸ್ಕೊತಾಯಿದ್ದೀನಿ. ನಾನಿಲ್ಲಿ 4 ಜನರಿಗೆ ಸಾಕಾಗುವಷ್ಟು ಶಾವಿಗೆನ ಮಾಡ್ತಿದ್ದೀನಿ. ಇಷ್ಟು ಶಾವಿಗೆಗೆ ಅರ್ಧ ನಿಂಬೆ ಕಡಿ ಸಾಕಾಗುತ್ತೆ. ಇಷ್ಟು ಮಾಡಿ ಚೆನ್ನಾಗಿ ಕಲಿಸ್ಬಿಟ್ರೆ ನಮ್ಮ ಶಾವಿಗೆ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಇದು. ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಮತ್ತು ಮಕ್ಕಳಿಗೂ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಚಟ್ನಿ ಜೊತೆಗೆ ಸರ್ವ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ರೆಸಿಪಿ ಕ್ಯಾಬೇಜ್ ರೈಸು. ಕ್ಯಾಬೇಜ್, ಈರುಳ್ಳಿ ಮತ್ತು ಟೊಮೆಟೊನ ಉದ್ದುದ್ದಕ್ಕೆ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಲೆ ಮೇಲೆ ಫ್ರೈ ಮಾಡಬೇಕು. ಸೇಮ್ ಪ್ರೊಸೀಜರು. ಕಡಾಯಿನ ಒಲೆ ಮೇಲಿಟ್ಟು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ
ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು, ರುಚಿನ ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಸೀಳ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕೆಂಪಗಾಗೋ ತನಕ ಬಾಡಿಸ್ಕೋಬೇಕು. ಅದಾದಮೇಲೆ ಕ್ಯಾಬೇಜನ್ನು ಸೇರಿಸ್ತಾಯಿದ್ದೀನಿ. ಎಲ್ಲವನ್ನೂ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಳ್ಳಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಅಂತಾರಲ್ವ, ಅದು ಹೋಗಬೇಕು. ಆಮೇಲೆ ಸೀಳ್ಕೊಂಡಿರೋಂತಹ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಇಷ್ಟೇ ಆದಮೇಲೆ ಇದಕ್ಕೆ ಉಪ್ಪನ್ನು ರುಚಿ ನೋಡಿಕೊಂಡು ಸೇರಿಸ್ಕೋಬೇಕು. ನಮ್ಮ ಕ್ವಾಂಟಿಟಿನ ನೋಡಿಕೊಂಡು ಸೇರಿಸ್ಕೋಬೇಕು. ನಂತರ ಅದಕ್ಕೆ ಟೊಮೆಟೊ ಸಾಸು, ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು 3 ಸೇರಿಸ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಈ ಥರ ಹಾಕ್ಕೊಂಡ್ರೆ ಕ್ಯಾಬೇಜ್ ರೈಸ್ಗೆ. ಇದನ್ನು ಮುಚ್ಚದೇ ಬೇಯಿಸ್ಬೇಕು. ಮುಚ್ಚಿದ್ರೆ ಕ್ರಿಸ್ಪಿನೆಸ್ ಇರಲ್ಲ ತರಕಾರಿಗೆ, ಹಾಗಾಗಿ ಮುಚ್ಚಬಾರ್ದು, ಹಾಗೇ ಬೇಯಿಸ್ಕೋಬೇಕು. ಈ ಥರ ಚೆನ್ನಾಗಿ ಹುರಿಬೇಕು. ಕಲರ್ಫುಲ್ಲಾಗಿರುತ್ತೆ ಈ ಥರ ಹಾಕಿದ್ರೆ. ನಂತರ ಉದುರುದುರಾಗಿರೋಂತಹ ಬಿಸಿಯಾಗಿರೋ ಅನ್ನನ ಸೇರಿಸ್ತಾಯಿದ್ದೀನಿ. ಇದಕ್ಕೆ ಯಾವ ರೈಸ್ ಆದರೂ ಪರವಾಗಿಲ್ಲ, ಯಾವ ರೈಸ್ ಆದರೂ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ. ನಾನಿಲ್ಲಿ ಸೋನಾ ಮಸೂರಿಯಿಂದ ಮಾಡಿರೋಂಥ ಅನ್ನನ ಸೇರಿಸ್ತಾ ಇರೋದು. ಯಾವುದಾದ್ರೂ ಸರಿ ಇದಕ್ಕೆ. ನಂತರ ಕರಿಬೇವು, ಆಮೇಲೆ ಕುಟ್ಕೊಂಡಿರೋಂತಹ ಕಾಳು ಮೆಣಸಿನ ಪುಡಿನ ಸೇರಿಸ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸ್ವಲ್ಪ ಸೇರಿಸ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ಪೈಸಿನೂ ಆಗಿರಲ್ಲ, ತುಂಬ ಸಪ್ಪೆನೂ ಆಗಿರಲ್ಲ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ರೈಸ್ ಬಾತ್ಗಳು. ಈ ಥರ ಶಾವಿಗೆ ಮತ್ತು ಈ ಥರ ರೈಸ್ ಬಾತ್ ಮಾಡಿದ್ರೆ ಒಂದನ್ನು ತಿಂಡಿಗೆ ಅಂತ ಹಾಕಿ ಕೊಡ್ಬೋದು, ಆಮೇಲೆ ಒಂದು ಊಟಕ್ಕೆ ಅಂತ ಕೊಟ್ಟು ಕಳಿಸ್ಬೋದು. ನಂತರ ಇದಕ್ಕೆ ಆರ್ಗ್ಯಾನೋನ ಸೇರಿಸ್ತಾಯಿದ್ದೀನಿ. ಇದು ಆಪ್ಷನಲ್ಲು. ಆರ್ಗ್ಯಾನೋ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸೇರಿಸ್ತೀನಿ. ಇದು ಅವ್ರಿಗೆ ಇಷ್ಟ ಆದವರು ಸೇರಿಸ್ಕೋಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಬೆಳಿಗ್ಗೆ ತಿಂಡಿಗೆ ಮತ್ತು ಲಂಚ್ ಬಾಕ್ಸ್ಗೆ ಇದು ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು. ಇವಾಗ ಇದನ್ನು ಸರ್ವ್ ಮಾಡೋಣ. ಯಾವಾಗಲೂ ಒಂದೇ ಥರ ರೈಸ್ ಬಾತು ಅಥವಾ ಒಂದೇ ಥರ ತಿಂಡಿ ಮಾಡೋದಕ್ಕಿಂತ ಈ ಥರ 2 ತಿಂಡಿನ ಡೈಲಿ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳು ಖುಷಿಯಾಗಿರ್ತಾರೆ, ಖುಷಿಯಿಂದ ತಿಂದ್ಕೊಂಡು ಬರ್ತಾರೆ. ಅನ್ನ ಸಾಂಬಾರು ಕೊಟ್ಟರೆ ಡೈಲಿ ತಿನ್ನಲ್ಲ ಮಕ್ಕಳು. ಈ ಥರ ಒಂದೊಂದು ದಿವಸ ಒಂದೊಂದು ಥರ ಮಾಡಿಕೊಟ್ರೆ ಅವರು ಖುಷಿಯಾಗಿ ತಿಂತಾರೆ. ಇದೇ ಥರ ಅಂತಲ್ಲ, ಈ ಥರದಲ್ಲೇ ತುಂಬ ಥರದ್ದು ಮಾಡ್ಬೋದು. ನನ್ನ ರೆಸಿಪಿಗಳು ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.